ವೆಲ್ಕಮ್ ಟು ಪಂಕಜ್ ಮೆಕೆಡಿ ಡ್ರಾಯಿಂಗ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಹೆಕ್ಸಾಗೋನ್ ಅಪರ್ ಸೈಡ್ 32 ಬೈ ಆರ್ಕ್ ಮೆಥಡ್ ಯಾವ ರೀತಿ ಡ್ರಾ ಮಾಡೋದನ್ನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಪ್ರೀವಿಯಸ್ 2 ಎಕ್ಸಸೈಸ್ ಲೈಕ್ ಪೆಂಟಾಗೋನಲ್ ಇನ್ಸೈಡ್ ದಿ ಸರ್ಕಲ್ ಯಾವ ರೀತಿ ತೆಗಿಬೇಕು, ಪೆಂಟಾಗೋನಲನ್ನು ಔಟ್ಸೈಡ್ ದಿ ಸರ್ಕಲ್ ಯಾವ ರೀತಿ ಡ್ರಾ ಮಾಡಬೇಕು ಅನ್ನೋ ಎರಡು ವಿಡಿಯೋಗಳನ್ನು ನಾನು ಆಲ್ರೆಡಿ ಮಾಡಿದ್ದೀನಿ. ಆ ಎರಡು ಲಿಂಕ್ಗಳನ್ನು ನಾನು ಐಬಾಲಲ್ಲಿ ಮೇಲೆ ಕೊಡ್ತಾ ಇದ್ದೀನಿ, ಅಲ್ಲಿ ಹೋಗಿ ನೀವು ಆ ವಿಡಿಯೋಗಳನ್ನು ನೋಡ್ಕೊಳ್ಬೋದು. ಓಕೆ, ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಹೆಕ್ಸಾಗೋನಲನ್ನು ಡ್ರಾ ಮಾಡೋಣ. ಇವೆಲ್ಲ ಪಾಲಿಗಾನ್ಸ್ಗಳಲ್ಲಿ ಬರುವಂಥ ಚಾಪ್ಟ್ರಲ್ಲಿ. ಓಕೆನಾ. ಸೊ ಇವತ್ತು ನಾವು ಡ್ರಾ ಮಾಡ್ತಾ ಇರೋದು ಹೆಕ್ಸಾಗೋನ್. ಹೆಕ್ಸಾ ಮೀನ್ಸ್ 6 ಆರ್ಮ್ಸ್. ಓಕೆ, ಗುಡ್. 6 ಆರ್ಮ್ಸ್ ಇರ್ತವೆ. ಆ ಹೆಕ್ಸಾಗೋನಲನ್ನು ನಾವು ಬರೀ ಸೈಡ್ ಕೊಟ್ಟಾಗ ಯಾವ ರೀತಿ ಡ್ರಾ ಮಾಡಬೇಕು ಅದು ಬೈ ಆರ್ಕ್ ಮೆಥಡನ್ನು ಇವತ್ತಿನ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ವಾಟ್ ಇಟ್. ಸೊ ಒಂದು ಸೈಡ್ ಅಷ್ಟೇ ಕೊಟ್ಟಿದ್ದಾರೆ. ಹೆಕ್ಸಾ ಮೀನ್ಸ್ 6 ಸೈಡ್ಸ್ ಇರ್ತವೆ. ಆಲ್ರೆಡಿ ಒಂದು ಸೈಡ್ಸ್ ಕೊಟ್ಬಿಟ್ಟಿದ್ದಾರೆ ಅವರು 32. ಸೊ ಅದಕ್ಕೆ ಫಸ್ಟ್ ಸ್ಟಾರ್ಟ್ ಮಾಡಬೇಕು ನಾವು, ಯಾವಾಗಲೂ ಹೇಳಿದ್ದಾಗಿ ನಾನು ಒಂದು ಬೇಸ್ ಲೈನ್. ಓಕೆನಾ. ಸಿಂಪ್ಲಿ ಒಂದು ಏನು ಮಾಡ್ಕೊಳ್ಬೇಕು, ಈ ರೀತಿ ಒಂದು ಸೆಂಟರ್ ಅನ್ಬೋದು ನೀವು, ಇಲ್ಲ ಬೇಸ್ ಲೈನು ಹಾಕೋಬೋದು. ಓಕೆನಾ. ಒಂದು ಸೆಂಟರ್ ಲೈನ್ ಹಾಕ್ಕೊಳ್ಳಿ. ಸೇ ಇದಕ್ಕೆ ಲೆಂತ್ ಏನಿರಲ್ಲ. ಓಕೆನಾ. ಒಂದು ಸೆಂಟರ್ ಲೈನನ್ನು ಡ್ರಾ ಮಾಡ್ಕೊಂಬಿಡಿ. ಕೊಡಿ. ಸೊ ಈ ರೀತಿ ಒಂದು ಸೆಂಟರ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೊಂಬಿಡಿ. ಓಕೆನಾ. ಅದಕ್ಕೆ ನಾನು ಓ ಅಂತೇಳಿ ನೇಮಿಂಗ್ ಮಾಡಿಬಿಡ್ತೀನಿ. ರೈಟ್. ಸೊ ಏನು ಮಾಡ್ತಾ ಇದ್ದೀವಿ ನಾವು, ಹೆಕ್ಸಾಗೋನ್ ಆಫ್ ಸೈಡ್ಸ್ 32 mm ಬೈ ಆರ್ಕ್ ಮೆಥಡ್ ಅಂತ ಹೆಕ್ಸಾಗೋನಲನ್ನು ಡ್ರಾ ಮಾಡ್ತಾ ಇದ್ದೀವಿ. ಓಕೆನಾ. ಸೊ ಅವರು ಆಲ್ರೆಡಿ ಏನು ಮಾಡಿದ್ದಾರೆ, ಸೈಡ್ ಕೊಟ್ಟಿದ್ದಾರೆ. ಸೈಡ್ ಎಷ್ಟು ಕೊಟ್ಟಿದ್ದಾರೆ, 32. ಹೌದಾ. ಸೊ ಅದನ್ನ ಏನು ಮಾಡೋಣ ನಾವು, 32 ನಮ್ಮ ಕೆಂಪಾಸಲ್ಲಿ ಹಾಕೊಂಡ್ಬಿಡೋಣ. ಒಂದು ಸೈಡ್ ಕೊಟ್ಟಿದ್ದಾರಲ್ಲ, ಸೊ ಅದನ್ನು 32 ಫುಲ್ 32 ಏನು ಮಾಡ್ಬೇಕು ನಾವು, ಕಂಪಾಸಲ್ಲಿ ಮೆಜರ್ಮೆಂಟ್ ಮಾಡ್ಕೊಳ್ಬೇಕು. ಓಕೆ, ಡಯಾಮೀಟರ್ ಕೊಟ್ಟಿದ್ರೆ ಅಷ್ಟೇ ಹಾಫ್ ಮಾಡಬೇಕು. ಸೊ ಈಗ ಅವರು ಸೈಡ್ ಅಂತೇಳಿ ಕೊಟ್ಟಿದ್ದಾರೆ 32 mm. ಹೌದಾ. ಈ ರೀತಿ 32 mm ಏನು ಮಾಡಿ ಕಂಪಾಸಲ್ಲಿ ನಿಮ್ಮಲ್ಲಿ ಮೆಜರ್ಮೆಂಟ್ ಮಾಡ್ಕೊಳ್ಳಿ. ಓಕೆ. ಓ ಆ್ಯಸ್ ಎ ಸೆಂಟರ್, ಸಿ ಓ ಆ್ಯಸ್ ಎ ಸೆಂಟರ್ ಒಂದು ಸರ್ಕಲನ್ನು ಡ್ರಾ ಮಾಡ್ಕೊಂಬಿಡಿ. ಓಕೆ. 32 ಸೈಡೇ ತೊಗೊಳ್ಬೇಕು. ಓಕೆನಾ. 32 ಕೊಟ್ಟಿದ್ದಾರೆ, 32 ಸೈಡೇ ತೊಗೊಂಡ್ಬಿಡ್ಬೇಕು. ರೈಟ್. ಸೊ ಇದಕ್ಕೆ ಎ ಅಂತೀನಿ ನಾನು, ಇದಕ್ಕೆ ಡಿ ಅಂತೇಳಿ ನೇಮಿಂಗ್ ಮಾಡ್ತೀನಿ. ರೈಟ್. ಎ ಡಿ ನೇಮ್ ಮಾಡಿಬಿಟ್ಟೆ. ರೈಟ್. ಇಲ್ಲಿ ಸೈಡ್ ಕೊಟ್ಟಾಗೆ ಡೈರೆಕ್ಟ್ ನಾವೇನು ಮಾಡಬೇಕು, ಸೈಡನ್ನೇ ಮೆಜರ್ಮೆಂಟ್ ಮಾಡ್ಕೋಬೇಕು 32ಅನ್ನು. ಅದರಿಂದ ಒಂದು ಸರ್ಕಲನ್ನು ಡ್ರಾ ಮಾಡ್ಕೋಬೇಕು. ಈಗ ಸೇಮ್ ರೇಡಿಯಸ್, ಏನು ಸೇಮ್ ರೇಡಿಯಸ್ಸು, ಅಥವಾ ಎ ಓ ಆ್ಯಸ್ ಎ ರೇಡಿಯಸ್ ಹೋಗಬೇಕು. ಓ ಆ್ಯಸ್ ಎ ಸೆಂಟರ್ ನೆಕ್ಸ್ಟ್ ಏನು ಮಾಡಿರಿ, ಓ ಆ್ಯಸ್ ಎ ಸೆಂಟರ್. ಈ ಸರ್ಕಲ್ ಬೋತ್ ಸೈಡ್ ಏನಾಗಬೇಕು, ಇದು ಕಟ್ ಆಗುವಾಗೆ ಒಂದು ಆರ್ಕನ್ನು ಡಿಸ್ಕ್ರೈಬ್ ಮಾಡ್ಕೋಬೇಕು. ರೈಟ್. ಎರಡು ಸೈಡು ಎ ಆ್ಯಸ್ ಎ ಸೆಂಟರ್ ತೊಗೊಳ್ಬೇಕು. ಏನು ಮಾಡಿದೆ ನಾನು, ಓ ಆ್ಯಸ್ ಎ ರೇಡಿಯಸ್, ಎ ಆ್ಯಸ್ ಎ ಸೆಂಟರ್. ಓಕೆ, ಒಂದು ಆರ್ಕ್ ಡ್ರಾ ಮಾಡಿದೆ ಟಿಲ್ ಇಟ್ ಟಚಸ್ ದಿ 2 ends ಆಫ್ ದಿ ಸರ್ಕಲ್. ರೈಟ್. ಅದಕ್ಕೆ ನೇಮ್ ಮಾಡಿಬಿಡ್ತೀನಿ ನಾನು. ಹಿಯರ್ ಐ ವಿಲ್ ರೈಟ್ ಇಟ್ ಬಿ ಆ್ಯಂಡ್ ಇದಕ್ಕೆ ಎಫ್ ಅಂತ ಅಂದ್ಬಿಡ್ತೀನಿ. ರೈಟ್. ಅದೇ ಸೇಮ್ ರೇಡಿಯಸ್, ಎ ಓ ಸೇಮ್ ರೇಡಿಯಸ್, ಡಿ ಆಸ್ ಎ ಸೆಂಟರ್. ಎಲ್ಲಿದೆ ಡಿ, ಇಲ್ಲಿದೆ ಡಿ ಆಸ್ ಎ ಸೆಂಟರ್. ಓಕೆ, ಬೈ ಆರ್ಕ್ ಮೆಥಡ್ ಅಂತಿದ್ದಾರೆ ಅವರೇ. ಓಕೆನಾ. ಡಿ ಆಸ್ ಎ ಸೆಂಟರ್ ಸೇಮ್. ನೆಕ್ಸ್ಟ್ ಇನ್ನೊಂದು ಆರ್ಕನ್ನು ಡ್ರಾ ಮಾಡಬೇಕು ಟಿಲ್ ಇಟ್ ಟಚಸ್ ದಿ ಸರ್ಕಂಫರೆನ್ಸ್ ಆಫ್ ದಿ ಸರ್ಕಲ್ಸ್. ರೈಟ್. ಈ ರೀತಿ ಡ್ರಾ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಇವಕ್ಕೂ ನೇಮಿಂಗ್ ಮಾಡಿಬಿಡ್ತೀನಿ ನಾನು, ಸಿ ಇ. ರೈಟ್. ಸಿ ಇ. ಸೊ ಇನ್ನೇನು ಮಾಡಬೇಕು, ಸಿಂಪ್ಲಿ ಮಾಡಬೇಕಪ್ಪ, ಎ ಬಿ ಜಾಯಿನ್ ಮಾಡ್ಕೊಳ್ಳಿ. ಎ ಮತ್ತು ಬಿ ತಿಕ್ಕಾಗಿರ್ಬೇಕು. ಈಗ ಎ ಬಿ ಜಾಯಿನ್ ಮಾಡ್ಕೊಳ್ಳಿ. ಅದೇ ರೀತಿ ಬಿ ಸಿ ಜಾಯಿನ್ ಮಾಡ್ಕೊಳ್ಳಿ. ಅದೇ ರೀತಿ ಸಿ ಡಿ ಜಾಯಿನ್ ಮಾಡ್ಕೊಳ್ಳಿ. ಓಕೆ. ಸೊ ಅದೇ ರೀತಿ ಡಿ ಇ ಜಾಯಿನ್ ಮಾಡ್ಕೊಳ್ಳಿ. ರೈಟ್. ಸೊ ಅದೇ ರೀತಿ ಎಫ್ ಇ ಜಾಯಿನ್ ಮಾಡ್ಕೊಳ್ಳಿ. ಎಫ್ ಆ್ಯಂಡ್ ಇ ಜಾಯಿನ್ ಮಾಡ್ಕೊಳ್ಳಿ. ಅದೇ ರೀತಿ ಎ ಎಫನ್ನು ಜಾಯಿನ್ ಮಾಡ್ಕೊಳ್ಳಿ. ರೈಟ್. ಸೊ ನಮಗೆ ರಿಕ್ವೈರ್ಡ್ ಎ ಬಿ ಸಿ ಡಿ ಇ ಎಫ್ ಹೆಕ್ಸಾಗೋನಲನ್ನು ಬೈ ಆರ್ಕ್ ಮೆಥಡಿಂದ ನಾವು ಡ್ರಾ ಮಾಡಿದ್ವಿ. ಹೌದಲ್ವಾ. ಸೊ ಇದಿಷ್ಟೇ ಸಿಂಪಲ್ ಆಗಿ ನೀವು ಡ್ರಾ ಮಾಡ್ಕೋಬೋದು. ಸೊ ಈ ರೀತಿ ಎ ಬಿ ಸಿ ಡಿ ಎಫ್ ಇಸ್ ದಿ ರಿಕ್ವೈರ್ಡ್ ಹೆಕ್ಸಾಗೋನಲನ್ನು ನಾವು ಬೈ ಆರ್ಕ್ ಮೆಥಡಿಂದ ಡ್ರಾ ಮಾಡಿದ್ವಿ. ಯಾವಾಗ ಬರೀ ಓನ್ಲಿ ಒಂದು ಸೈಡ್ ಕೊಟ್ಟಾಗ ಈ ಮೆಥಡನ್ನು ಫಾಲೋ ಅಪ್ ಮಾಡಬೇಕು. ಓಕೆನಾ. ಸೊ ಈ ರೀತಿ ನೀವು ಕಂಪ್ಲೀಟ್ ಮಾಡಬೇಕು. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.